ನಾನು ಜಾತಿ ಮೇಲೆ ಮತ ಕೇಳಲ್ಲ, ನೀತಿ ಮೇಲೆ ಮತ ಕೇಳ್ತೀನಿ. ಅಭ್ಯರ್ಥಿ ಲಕ್ಷ್ಮಣ್ ಪರ ರೋಡ್ ಶೋನಲ್ಲಿ ಡಿಕೆಶಿ ಭಾಷಣ ಮಾಡುವಾಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಆಧಾರದಲ್ಲಿ ಮತ ಕೇಳಲ್ಲ, ನೀತಿಯ ಆಧಾರದಲ್ಲಿ ನಾನು ಮತ ಕೇಳ್ತೀನಿ ಅಂತ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಇವ್ರು ಮಾತಾಡೋದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಹೋಗಿ ಮೋದಿ ಹೆಸರಲ್ಲಿ ಬಿಜೆಪಿಯವರು ವೋಟ್ ಕೇಳ್ತಾ ಇದ್ದಾರೆ. ಮೋದಿ ಅಲೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಹಳ್ಳಿ ಹಳ್ಳಿ ಸುತ್ತಾಡಿದ್ರು, ಯಾಕೆ 136 ಸೀಟ್ ಬಂತು ಅಂದ್ರೆ ವಿಧಾನಸಭಾ ಚುನಾವಣೆ ಅಷ್ಟೆಲ್ಲ ಪ್ರಚಾರ ಮಾಡಿದ್ರು ಬಿಜೆಪಿಗೆ, ಆದ್ರೆ ನಮಗೆ 136 ಸೀಟ್ ಹೇಗೆ ಬಂತು? ಜನರ ಬಳಿ ವೋಟ್ ಕೇಳೋ ಹಕ್ಕು ಬಿಜೆಪಿಯವರಿಗಿಲ್ಲ ಅಂತ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಮಾಜದ ಬಗ್ಗೆ ಆಸಕ್ತಿ ಇರ್ತದೆ. ನಾನು ಜಾತಿ ಮೇಲೆ ಮಾತಾಡೋದಲ್ಲ, ನಾನು ನೀತಿ ಮೇಲೆ ಮಾತಾಡೋದು. ಆದ್ರೆ ಸಾಮಾಜಿಕವಾದಂತಹ ಒಂದು ಬದ್ಧತೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಟ್ಕೊಂಡು ಬಂದಿದೆ. ಇವತ್ತು ನಮ್ಮ ಲಕ್ಷ್ಮಣ್ ಗೌಡರು ಸರಳತೆ ಯಾವ ರೀತಿ ಇರ್ತದೆ ಅಂತಂದ್ರೆ, ನಿಮ್ಮ ತಾಲೂಕು ಆಫೀಸ್ ಇರ್ಬೋದು, ಪಂಚಾಯತಿ ಆಫೀಸ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಯಾವುದೇ ತಾಲೂಕು 24/7 ನಿಮ್ಮ ಸೇವೆಗೆ, ನಿಮ್ಮ ಸೇವಕರಾಗಿ ದುಡಿಯುವಂತ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ನಾನು ವಿರೋಧ ಪಾರ್ಟಿ ಬಗ್ಗೆ, ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲ. ಮಾತಾಡಿದ್ರೆ ಏನು ಪ್ರಯೋಜನ? ಅದನ್ನ ನೀವು ಯಾರು ಅಪೇಕ್ಷೆ ಮಾಡೋಕ್ಕಾಗುದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಯಾರು ಜನರಿಗೆ ಸೇವೆಯನ್ನ ಮಾಡ್ತಾರೆ, ಸಮಾಜ ಅವ್ರನ್ನ ಗುರುಸ್ತದೆ. ಇದು ತಾವೆಲ್ಲ ಗಮನದಲ್ಲಿ ತಾವೆಲ್ಲ ಇಟ್ಕೊಳ್ಬೇಕು. ಇವತ್ತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿದ್ದೇವೆ. ನಾನು ನಿಮ್ಮ 2ನೇ ಕೋಟೆಗೆ ಬಂದಿದ್ದೆ. ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದೆ. ಈ ನಮ್ಮ ಗ್ಯಾರಂಟಿ ವಿಚಾರದಲ್ಲಿ, ನಮ್ಮ ಪಕ್ಷದ ಚಿಹ್ನೆಗಳ ವಿಚಾರದಲ್ಲಿ ನಾನು ಮಾತಾಡಿದ್ದೆ. ಇವತ್ತು ನಮ್ಗೆ ಎಷ್ಟು ಆತ್ಮಧೈರ್ಯ ಇದೆ ಅಂತಂದ್ರೆ, ನಾನು ಇಡೀ ರಾಜ್ಯನ ನಾನು ಸಿದ್ದರಾಮಯ್ಯ ಅವರ ಪ್ರವಾಸ ಮಾಡ್ತಾ ಇದ್ದೇವೆ. ಬಿಜೆಪಿ ಅವರ ಶಕ್ತಿ ಏನಪ್ಪಾ ಅಂದ್ರೆ, ನಾವು ಮೋದಿ ಅಲೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅಲೆಯಲ್ಲಿ ಗೆಲ್ತೀವಿ ಅಂತ ಹೇಳ್ತಾರೆ. ಅವರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇಲ್ಲ, ನಾನು 15 ಲಕ್ಷ ಕೊಟ್ಟೆ, 15 ಲಕ್ಷನ ಕೊಟ್ಟು ಮಾತನ್ನ ಉಳಿಸ್ಕೊಂಡೆ, ಅದಕ್ಕೆ ನಾನು ಓಟ್ ಹಾಕ್ತಾರೆ ನಮ್ಗೆ ಮೋದಿ ಅವರಿಗೆ ಹೆಸರೇಳಿ ಅಂತ ಅವ್ರು ಹೇಳ್ತಾ ಇಲ್ಲ. ಇಲ್ಲ ಅಚ್ಚೇ ದಿನ ಬಂದ್ಬಿಡ್ತು ಅಂತ ಅವ್ರು ಹೇಳ್ತಾ ಇಲ್ಲ. ಇಲ್ಲ ರೈತರ ಬದುಕಿನಲ್ಲಿ ಬದಲಾವಣೆ ತಂದಿದ್ದೀವಿ, ಡಬಲ್ ಆದಾಯ ಮಾಡ್ತಾ ಇದೀವಿ ಅಂತ ಕೂಡ ಓಟ್ ಕೇಳ್ತಾ ಇಲ್ಲ. ಮೋದಿ ಅವರ ಅಲೆ ಇದೆ, ಮೋದಿ ಅವರಲ್ಲಿದೆ. ಮೋದಿ ಅಲೆ ಎಲ್ಲಿದೆ, ಎಲ್ಲಿ ಕಂಡಿದ್ದೀರಿ ತಾವು ಹೇಳ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.